ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಒಂದು ಶಂಕರಪೋಳಿ ಈವ್ನಿಂಗ್ ಸ್ನ್ಯಾಕ್ ಅಂತ ಅಂದ್ಕೊಳ್ಳಿ, ಕುರುಕುಲು ತಿಂಡಿ ಏನು ಬೇಕಾದ್ರೂ ಹೇಳ್ಬೋದು, ಅದು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈಸಿ ಇದೆ. ಮೈದಾ ತಿನ್ನೋದು ಒಳ್ಳೇದಲ್ಲ, ಬಟ್ ಆಲ್ಸೋ ಸಮ್ಟೈಮ್ಸ್ ನಮಗೆ ಏನಾದ್ರು ತಿನ್ಬೇಕಂದಾಗ ಮಾಡ್ಕೊಳ್ಬೋದು. ಅದಕ್ಕೆ 1/4 kg ಮೈದಾ ಹಿಟ್ಟು, ಒಂದು 200 ml ಆಗಷ್ಟು ಮಿಲ್ಕು ಮತ್ತು 100 ಗ್ರಾಮ್ ಆಗಷ್ಟು ಶುಗರ್, ಇಷ್ಟು ಬೇಕಾಗತ್ತೆ. ಇದನ್ನು ತಗೊಂಡು ಇವಾಗ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಚೆನ್ನಾಗೂ ಇರುತ್ತೆ, ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಈ ತಿಂಡಿನ ನಾವು ಮಾಡೋಣ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಬೋದು. ಫಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಒಲೆ ಮೇಲೆ ಹಾಲನ್ನು ಹೀಗೆ ಕಾಯಕ್ಕಿಡಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಾಗ ಅದಕ್ಕೆ ಶುಗರ್ ಹಾಕಬೇಕು. ಆಮೇಲೆ ಶುಗರ್ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಕರಗೋದು ಹಾಗೆ ಮಾಡ್ಕೊಳ್ಬೇಕು. ಇದೆಲ್ಲ ಒಂದು ಕರಗಿದಾಗ ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ, ಒಂದು 4 ರಿಂದ 5 ಚಮಚ ಆಗಷ್ಟು ತುಪ್ಪ ಹಾಕ್ಕೊಳ್ಬೇಕು. ನೋಡಿ ಈ ಥರ ಎಲ್ಲ ಕರಗ್ತು ಶುಗರ್. ಈಗ ಇದು ಕರಗಿದ ಮೇಲೆ ನೋಡಿ, ನಾನು 4 ಸ್ಪೂನು ತುಪ್ಪ ಹಾಕಿದೆ. ಜಾಸ್ತಿನೂ ಹಾಕೋಬೋದು, ಇನ್ನೂ ಒಂಥರ ಗರಿ ಆಗುತ್ತೆ. ಇಲ್ಲ ಅಂದರೆ ಇಷ್ಟು ಸಾಕು. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ 1 ಚಿಟಿಕೆ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಂಡೆ ನಾನು. ಆಮೇಲೆ ನಾವು ಇಟ್ಕೊಂಡಿರ್ತೀವಲ್ವ ಮೈದಾ ಹಿಟ್ಟನ್ನು, ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡಿ. ಇದು ಅದಾದಮೇಲೆ ಇನ್ನೊಂದು ಸಣ್ಣ ಲೋಟದಲ್ಲಿ ಒಟ್ಟಿನಲ್ಲಿ 1/4 kg ಮೈದಾ ಹಿಟ್ಟನ್ನು ಕರೆಕ್ಟಾಗಿ 200 ml ಮಿಲ್ಕ್ ತೊಗೊಂಡ್ರೆ ಸರಿ ಆಗುತ್ತೆ. ಅದು ಕರೆಕ್ಟಾಗಿ ಬರುತ್ತೆ ಆ ಹದಕ್ಕೆ. ನೋಡಿ ಈ ಥರ ಅದೆಲ್ಲ ಚೆನ್ನಾಗಿ ಕೆಳಗಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಕೊನೆಗೆ ಸ್ವಲ್ಪ ಇನ್ನೊಂಚೂರು ಇದ್ದಿದ್ದು ಮೈದಾ ಹಿಟ್ಟನ್ನು ನಾನು ಸೇರಿಸ್ಬಿಟ್ಟು ಎಲ್ಲದನ್ನು ಕರೆಕ್ಟಾಗಿ ನಾದ್ಕೊಳ್ಬೇಕು ಚೆನ್ನಾಗಿ. ಇಲ್ಲದಿದ್ರೆ ಒಂಥರ ಒಡೆದೊಡ್ದು ಹೋದಂಗೆ ಆಗಿಬಿಡತ್ತೆ. ಅದಕ್ಕೆ ಕೈನಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು ಈ ಥರ. ಆಮೇಲೆ ಉಳ್ದಿತ್ತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದನ್ನು ಈ ಥರ ಮಾಡಿಕೊಂಡೆ. ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಕಡೆ ಒಲೆ ಮೇಲೆ ಎಣ್ಣೆನ ಕಾಯಕ್ಕಿಡಬೇಕು. ಆ ಎಣ್ಣೆ ಕಾಯೋಷ್ಟು ಟೈಮಿಗೆ ನಾವು ಈ ಕಡೆ ಲಟ್ಟಿಸ್ಕೊಂಡು ಬಿಡಬೇಕು. ಅದನ್ನೆಲ್ಲ ಚಪಾತಿ ಲಟ್ಸೋ ಇದಿರುತ್ತಲ್ಲ, ಅದರಲ್ಲೇನೆ ಈ ಮೈದಾ ಉಂಡೆ ತೊಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಲಟ್ಟಿಸಿ ಸೈಡೆಲ್ಲ ಕಟ್ ಮಾಡಿ ಶೇಪ್ ಮಾಡ್ಕೊಳ್ಬೇಕು. ಅದು ಡೈಮಂಡ್ ಶೇಪ್ ಆದರೂ ಮಾಡ್ಬೋದು, ಸ್ಕ್ವೇರ್ ಆದರೂ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಎಲ್ಲ ಸೈಡ್ಸ್ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಕರೆಕ್ಟಾಗಿ ಶೇಪ್ ಮಾಡ್ಕೊಂಡು ಬಿಡಬೇಕು. ಶೇಪ್ ಮಾಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿರೋ ಎಣ್ಣೆನ ಆಮೇಲೆ ಮೀಡಿಯಮ್ ಉರಿಗೆ ಇದು ಮಾಡ್ಕೊಂಡ್ಬಿಟ್ಟು ಅದನ್ನು ಕರಿಬೇಕು. ಎಲ್ಲ ಕಟ್ ಮಾಡಿಟ್ಟಿದ್ದನ್ನು ಈ ರೀತಿ ಕರಿಬೇಕು ಅಷ್ಟೇ. ಜಸ್ಟ್ ಮೈದಾ ಹಿಟ್ಟು 1/4 kg, 100 ಗ್ರಾಮ್ ಶುಗರು, 200 ml ಹಾಲು, ಆದಷ್ಟು ಮೇಲಿಂದ ಒಂದು 4 ಸ್ಪೂನ್ ತುಪ್ಪ, 1 ಚಿಟಿಕೆ ಉಪ್ಪು ಅಷ್ಟೇ ನಾನು ಹಾಕಿದ್ದು. ಅಷ್ಟು ಹಾಕ್ಬಿಟ್ಟು ಈ ರೀತಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಸಂಜೆ ಯಾವತ್ತಾದರೂ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಒಂಥರ ಗೋಲ್ಡನ್ ಕಲರ್ ಆದ ತಕ್ಷಣ ಎಣ್ಣೆಯಿಂದ ತೆಗೆದುಬಿಡಬೇಕು. ಒಲೆ ಸ್ಲೋ ಅಲ್ಲೇ ಇಟ್ಕೊಂಡಿರ್ಬೇಕು. ಆವಾಗ ತೆಗಿಯೋಷ್ಟರಲ್ಲಿ ನೀನಾಯಿತು ಅನ್ನುವಾಗ ಸ್ಲೋ ಮಾಡಿಟ್ಬಿಡ್ಬೇಕು. ಫಸ್ಟ್ ಮೀಡಿಯಮ್ ಊರಿನಲ್ಲಿದ್ರೂ ಆಮೇಲೆ ಅದನ್ನು ಸ್ಲೋ ಮಾಡಿಬಿಟ್ಟು ಈ ರೀತಿ ತೆಗೆದ್ರೆ ನಮಗೆ ತುಂಬ ಚೆನ್ನಾಗಿರೋ ಶಂಕರಪೋಳಿ. ಇದು ಸ್ವೀಟ್ ಶಂಕರಪೋಳಿ. ಇದೇ ಥರ ಖಾರದ್ದು ಸಹ ಮಾಡ್ಬೋದು. ಅದಕ್ಕೆ ಖಾರ ಪುಡಿ ಎಲ್ಲ ಹಾಕಬೇಕಾಗತ್ತೆ. ಇದು ಸಿಹಿ ಹಾಕಿ ಮಾಡಿದ್ದೆ. ಒಟ್ಟಲ್ಲಿ ಚೆನ್ನಾಗಿರುತ್ತೆ. ನೀವು ಸಹ ಖಂಡಿತ ಮಾಡಿ. ನಿಮಗಿಷ್ಟ ಆದರೆ ಹೇಗಿತ್ತು ಅಂತ ನನಗೆ ಮಾಡಿಬಿಟ್ಟು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಾಗತ್ತೆ. ಹಾಗೆ ನನ್ನ ಚಾನಲನ್ನು ಮರೀದೆ ಯೇಸುವಿ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.